ಈ ಬಾರಿಯ ಮಹಾಕುಂಭಮೇಳ ವಿಶೇಷದಲ್ಲಿ ವಿಶೇಷ. 12 ವರ್ಷಕ್ಕೊಂದ್ಸರಿ ಬರುವಂಥ ಕುಂಭಮೇಳ. 12 × 12 12 144 ವರ್ಷಕ್ಕೊಂದ್ಸರಿ ಬರುವಂಥ ಕುಂಭಮೇಳ ಇದು ನಾವೇ ಧನ್ಯರು, ನಾವೇ ಭಾಗ್ಯವಂತರು ಇದನ್ನು ನೋಡೋಕ್ಕೆ. ಹೀಗಾದರೆ ಈ ಎಷ್ಟರ ಮಟ್ಟಿಗೆ ಅದು ಜನರ ಮನಸ್ಸಲ್ಲಿ ಹೋಗಿಬಿಟ್ಟಿದೆ ಅಂತಂದರೆ, ವಿಪರೀತ ಸಂಖ್ಯೆಯಲ್ಲಿ ಜನ ಜಮಾಯಿಸ್ತಾ ಇದ್ದಾರೆ. ವಿಪರೀತ ಸಂಖ್ಯೆಯಲ್ಲಿ ನಿನ್ನೆ ಜನಗಳು ಬಂದಿರುವಂಥದ್ದೇ ಒಂದು ದಾಖಲೆ. ಇವತ್ತು ಕೂಡ ಅಷ್ಟೇನೆ. ಇವತ್ತಂತೂ ಇನ್ನೂ ವಿಶೇಷ ದಿನ. ಇವತ್ತು ನಾಗಾಸಾಧುಗಳು, ಅಘೋರಿಗಳೆಲ್ಲರೂ ಕೂಡ ಬಂದು ಮೀಯುವಂಥ ಸಂದರ್ಭ ಇದು. ಕೆಲವರು ಆನೆ ಮೇಲೆ ಬರ್ತಾರೆ, ಕೆಲವರು ಕುದುರೆ ಮೇಲೆ ಬರ್ತಾರೆ. ಈ ರೀತಿ ಅವ್ರದ್ದು ನೋಡಬೇಕು. ಆ ನೋಡೋದೇ ಕಣ್ಣು ತುಂಬಿಕೊಳ್ಳೋದೇ ಒಂದು ಆನಂದ. ದೇಶ ವಿದೇಶದ ಜನರನ್ನು ಎಷ್ಟರ ಮಟ್ಟಿಗೆ ಸೆಳೆದಿದೆ ಅನ್ನೋದು ಬೆಸ್ಟ್ ಎಕ್ಸಾಂಪಲ್. ಈ ಆ್ಯಪಲ್ ಸಂಸ್ಥೆಯ ಮುಖ್ಯಸ್ಥರೇನಿದಾರಲ್ಲ, ಅವರ ಪತ್ನಿ ಕೂಡ ಇಲ್ಲಿಗೆ ಬಂದಿರೋದು. ತಮ್ಮ ಹೆಸರನ್ನು ಅವರು ಕಮಲಾ ಅಂತ ಬದಲಾಯಿಸ್ಕೊಂಡಿದ್ದಾರೆ. ಅವರು ಇಲ್ಲಿರ್ತಾರೆ. ಕೆಲ ದಿನಗಳ ತನಕ ಇಲ್ಲಿ ಇದ್ದು ನಿರಂತರವಾಗಿ ಅವರು ಶಾಹಿ ಸ್ನಾನವನ್ನು ಮಾಡಿ ಮುಕ್ತಿಯ ಕಡೆಗೆ ನಾವು ಹೆಜ್ಜೆ ಇಡ್ತಾ ಇದ್ದೀವಿ ಅನ್ನುವಂಥ ಸಂದೇಶವನ್ನು ರವಾನಿಸೋದಿದೆಯಲ್ಲ ಮಹಾಕುಂಭಮೇಳ, ಇದು ಅತ್ಯಂತ ಭಾಳ ಅವಿಸ್ಮರಣೀಯವಾದಂಥ ಒಂದು ಘಳಿಗೆ ಇದು. ಹೀಗಾಗಿ ಅಂದರೆ ಅದನ್ನು ತುಂಬಿಕೊಳ್ಳಿಕ್ಕೆ, ಜೊತೆಗೆ ಏನಂದರೆ ಪಾವನರಾಗಲಿಕ್ಕೆ ಜನ ಹಿಂಡು ದಂಡು ನೀವು ಎಲ್ಲಿ ನೋಡಿದ್ರೂ ಕೂಡ ಬರೀ ಇದೇ ಮಾತು. ಎಲ್ಲಿ ನೋಡಿದರೂ ಕೂಡ ನಾವು ಹೋಗಿ ಬರಲೇಬೇಕು ಅನ್ನುವಂಥ ಒಂದು ಮನೋಭಾವನೆ ಅದು ಎಲ್ಲ ಕಡೆಗೂ ಕೂಡ ತುಂಬಿ ತುಳುಕ್ತಾ ಇದೆ. ಸೊ ಬಹುಶಃ ಏನು ಅಂದರೆ ಇದನ್ನು ಕೇಳಿದಂಥವ್ರು ಕೂಡ ಬಹಳ ಜನ ಆ ಕಡೆ ಹೋಗಬೇಕು ಅಂತ ಮನಸ್ಸು ಮಾಡಿದರೆ ಅಚ್ಚರಿ ಏನೂ ಇಲ್ಲ.